ನಮಸ್ಕಾರ. ಬನ್ನಿ, ಇವತ್ತು ನಾವು ಹೊಸದುರ್ಗದ ಆಳವಾದ ಕಥೆಯನ್ನೊಮ್ಮೆ ನೋಡೋಣ. ಇದು ಕೇವಲ ಚುನಾವಣಾ ಅಂಕಿಅಂಶಗಳ ಒಂದು ವಿಶ್ಲೇಷಣೆಯಲ್ಲ. ಇದಕ್ಕಿಂತ ಹೆಚ್ಚಾಗಿ ಇದು ಅಲ್ಲಿನ ಜನರ ಬದುಕು, ಅವರ ಸವಾಲುಗಳು ಮತ್ತು ಒಂದು ಉತ್ತಮ ಆಡಳಿತಕ್ಕಾಗಿ ಅವರ ಹುಡುಕಾಟದ ಬಗ್ಗೆ ದತ್ತಾಂಶ ಆಧಾರಿತ ನೋಟ. ಹೊಸದುರ್ಗ ಎಲ್ಲಿದೆ ಇದು? ಕರ್ನಾಟಕದ ಮಧ್ಯಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಒಂದು ಪ್ರಮುಖ ಕ್ಷೇತ್ರ. ಈ ಕ್ಷೇತ್ರದ ರಾಜಕೀಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಅಲ್ಲಿನ ಜನರ ಆರ್ಥಿಕತೆ, ಅವರ ಜೀವನದ ಸವಾಲುಗಳು ಮತ್ತು ಅವರ ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೋಬೇಕು. ಆ ಮಣ್ಣಿನ ಮಾತುಗಳೇನು? ಬನ್ನಿ ಕೇಳೋಣ. ಈ ನಮ್ಮ ವಿಶ್ಲೇಷಣೆಯಲ್ಲಿ ನಾವು 6 ಮುಖ್ಯ ಭಾಗಗಳನ್ನ ನೋಡ್ತೀವಿ. ಮೊದಲು ಹೊಸದುರ್ಗದ ಸಾಮಾಜಿಕ ಆರ್ಥಿಕ ಸತ್ಯ, ನಂತರ ಚುನಾವಣಾ ಫಲಿತಾಂಶದ ವಿಶ್ಲೇಷಣೆ, ವ್ಯವಸ್ಥೆಯಲ್ಲಿನ ಸಮಸ್ಯೆಗಳು, ಜನರ ದೂರುಗಳು ಮತ್ತು ಕೊನೆಯದಾಗಿ ಒಂದು ಉತ್ತಮ ಆಡಳಿತಕ್ಕಾಗಿ ನೀಲನಕ್ಷೆ ಹಾಗೂ ವಿಶ್ವಾಸದ ಹಾದಿಯ ಬಗ್ಗೆ ಮಾತಾಡೋಣ. ಸರಿ, ಹಾಗಾದ್ರೆ ನಮ್ಮ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಯಾವುದೇ ಕ್ಷೇತ್ರದ ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ಅಲ್ಲಿನ ಮಣ್ಣು ಮತ್ತು ಜನರ ಬದುಕಿನ ಅಡಿಪಾಯವನ್ನ ಅರಿಯಬೇಕು. ಹೊಸದುರ್ಗದ ಮೂಲಭೂತ ಸಾಮಾಜಿಕ ಆರ್ಥಿಕ ರಚನೆ ಹೇಗಿದೆ ನೋಡೋಣ. ಹೊಸದುರ್ಗದ ಚಿತ್ರಣ ನೋಡಿ, ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಬಹುತೇಕ ಒಂದು ಗ್ರಾಮೀಣ ಕ್ಷೇತ್ರ, ಸುಮಾರು 88%. ಅಂದ್ರೆ ಈ ಕ್ಷೇತ್ರದ ರಾಜಕೀಯದ ದಿಕ್ಕನ್ನ ನಿರ್ಧರಿಸೋದೇ ಹಳ್ಳಿಗಳು. ಅಲ್ಲಿನ ಸಮಸ್ಯೆಗಳೇ ಇಲ್ಲಿನ ಪ್ರಮುಖ ಸಮಸ್ಯೆಗಳು. ಈಗ ಈ ಸಂಖ್ಯೆಯನ್ನ ಗಮನಿಸಿ, 72%. ಇದು ಸಣ್ಣ ಸಂಖ್ಯೆ ಅಲ್ಲ. ಹೊಸದುರ್ಗದಲ್ಲಿ ಕೆಲಸ ಮಾಡೋವರಲ್ಲಿ 72% ಜನ ರೈತರು ಅಥವಾ ಕೃಷಿ ಕೂಲಿಕಾರರು. ಅಂದ್ರೆ ಅವರ ಜೀವನ, ಅವರ ಭವಿಷ್ಯ ಎಲ್ಲವೂ ಕೃಷಿಯನ್ನೇ ನೇರವಾಗಿ ಅವಲಂಬಿಸಿದೆ. ಇದು ಕ್ಷೇತ್ರದ ಆರ್ಥಿಕತೆಯ ಬೆನ್ನೆಲುಬು, ಆದ್ರೆ ಇದೇ ಅದರ ಅತಿದೊಡ್ಡ ಸವಾಲು ಕೂಡ. ಕೃಷಿ ಮೇಲೆ ಇಷ್ಟು ಅವಲಂಬನೆ ಅಂದಾಗ ಅದರ ಜೊತೆ ಬರುವ ಸವಾಲುಗಳು ದೊಡ್ಡದೇ. ದೀರ್ಘಕಾಲದಿಂದ ನೀರಿನ ಸಮಸ್ಯೆ ಇದೆ. 9 ಹಳ್ಳಿಗಳಿಂದ ಸರ್ಕಾರವೇ ಬರಪೀಡಿತ ಅಂತ ಘೋಷಿಸಿದೆ ಅಂದ್ರೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೋದು. ಸರಿಯಾದ ರಸ್ತೆಗಳಿಲ್ಲ, ನೀರಾವರಿ ವ್ಯವಸ್ಥೆ ಅಸಮರ್ಪಕವಾಗಿದೆ. ಇದರ ಒಟ್ಟು ಪರಿಣಾಮವೇ ಕೃಷಿ ಕ್ಷೇತ್ರದಲ್ಲಿನ ನಿರುದ್ಯೋಗ. ಇವು ಅಂಕಿಅಂಶಗಳಲ್ಲ, ಜನರ ದಿನನಿತ್ಯದ ಬದುಕಿನ ಹೋರಾಟ. ಸರಿ, ಜನರ ಜೀವನದ ಈ ವಾಸ್ತವದಿಂದ ಅವರು ಕೊಟ್ಟ ರಾಜಕೀಯ ತೀರ್ಪಿನ ಕಡೆಗೆ ಬರೋಣ. 2023ರ ಚುನಾವಣೆಯ ಫಲಿತಾಂಶದ ಸಂಖ್ಯೆಗಳು ಯಾವ ಕಥೆ ಹೇಳ್ತಾವೆ? ಈ ಜನಾದೇಶದ ಹಿಂದಿನ ಕಾರಣಗಳೇನು? ಈ ಸಂಖ್ಯೆಗಳನ್ನ ನೋಡಿ, ಇದು ಒಂದು ದೊಡ್ಡ ಬದಲಾವಣೆಯ ಕಥೆಯನ್ನೇ ಹೇಳುತ್ತೆ. 2018ರಲ್ಲಿ ಬಿಜೆಪಿಗೆ 56%ಕ್ಕೂ ಹೆಚ್ಚು ಮತ. ಆದ್ರೆ 5 ವರ್ಷದಲ್ಲಿ 2023ಕ್ಕೆ ಬರುವಷ್ಟರಲ್ಲಿ ಚಿತ್ರಣ ಪೂರ್ತಿ ಉಲ್ಟಾ. ಕಾಂಗ್ರೆಸ್ 48.4%ಗೆ ಜಿಗಿದ್ರೆ ಬಿಜೆಪಿ 28.8%ಗೆ ಕುಸಿದಿದೆ. ಇದು ಸುಮ್ಮನೆ ಬದಲಾವಣೆಯಲ್ಲ, ಇದೊಂದು ರಾಜಕೀಯ ಸಮೀಕರಣದ ಪಲ್ಲಟ. ಈ ಪಲ್ಲಟದ ಪ್ರಮಾಣ ಎಷ್ಟು ಅಂತ ಈ ಸಂಖ್ಯೆ ಹೇಳುತ್ತೆ. -27.9%. ಅಂದ್ರೆ ಅಧಿಕಾರದಲ್ಲಿದ್ದ ಪಕ್ಷ 5 ವರ್ಷದಲ್ಲಿ ತನ್ನ 1/3 ಮತದಾರರನ್ನ ಕಳ್ಕೊಂಡಿದೆ. ರಾಜಕೀಯದಲ್ಲಿ ಇದೊಂದು ದೊಡ್ಡ ಆಘಾತಕಾರಿ ಬೆಳವಣಿಗೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಪ್ರಮುಖವಾಗಿ 2. ಒಂದು, ಸರ್ಕಾರದ ಮೇಲಿದ್ದ ತೀವ್ರವಾದ ಆಡಳಿತ ವಿರೋಧಿ ಅಲೆ, ಜನರಿಗೆ ಬದಲಾವಣೆ ಬೇಕಿತ್ತು. ಇನ್ನೊಂದು, ಮತಗಳ ವಿಭಜನೆ. ಆಡಳಿತ ಪಕ್ಷದನ್ನೇ ಇದ್ದ ಅಸಮಾಧಾನದಿಂದ ಒಬ್ಬ ಪ್ರಬಲ ನಾಯಕ ಪಕ್ಷೇತರರಾಗಿ ನಿಂತಿದ್ದು ಸಾಂಪ್ರದಾಯಿಕ ಮತಬ್ಯಾಂಕ್ ಅನ್ನ ಒಡೆತು. ಈ 2 ಅಂಶಗಳು ಸೇರಿ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಯಿತು. ಆದ್ರೆ ಕೇವಲ ಸಂಖ್ಯೆಗಳನ್ನ ನೋಡಿದೆ ಸಾಲ್ದು. ಈ ಬದಲಾವಣೆಗೆ ಕಾರಣವಾದ ವ್ಯವಸ್ಥೆಯೊಳಗಿನ ಆಳವಾದ ಬಿರುಕುಗಳನ್ನ ನಾವೀಗ ಅರ್ಥ ಮಾಡ್ಕೊಳ್ಬೇಕು. ಮತದಾರರು ಯಾಕೆ ಇಂಥದೊಂದು ನಿರ್ಣಾಯಕ ತೀರ್ಪು ಕೊಟ್ರು? ಅಸಮಾಧಾನದ ಮೂಲ ಕಾರಣಗಳು ಇಲ್ಲಿವೆ. ಮೊದಲನೆಯದು, ಕಲ್ಯಾಣ ಯೋಜನೆಗಳ ಮೇಲಿನ ನಿರಾಸಕ್ತಿ. ಅಂದ್ರೆ ಯೋಜನೆಗಳು ಬಂದು ಆದ್ರೆ ಜನರ ಮೂಲಭೂತ ಸಮಸ್ಯೆಗಳು ಬಗೆಹರಿಯಲಿಲ್ಲ. ಎರಡನೆಯದು, ಅಭಿವೃದ್ಧಿಯ ಕೊರತೆ. ನೀರು, ರಸ್ತೆ ಇಂಥ ವಿಷಯಗಳಲ್ಲಿ ನಿರೀಕ್ಷಿತ ಪ್ರಗತಿ ಕಾಣಲಿಲ್ಲ. ಮೂರನೆಯದು, ಉದ್ಯೋಗದ ಸಮಸ್ಯೆ. ಯುವಕರಿಗೆ ಕೆಲ್ಸ ಸಿಗ್ಲಿಲ್ಲ. ಮತ್ತು ಕೊನೆಯದಾಗಿ, ಪಕ್ಷದೊಳಗಿನ ಭಿನ್ನಮತ. ಇದು ನಿಷ್ಠಾವಂತ ಮತದಾರರನ್ನ ಗೊಂದಲಕ್ಕೀಡು ಮಾಡಿತು. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ಜನರ ಘನತೆ ಇರೋದೇ ಅವರ ಮಾತನ್ನ ಕೇಳಿಸ್ಕೊಳ್ಳೋದ್ರಲ್ಲಿ, ಮತ್ತು ಸಾರ್ವಜನಿಕ ಜೀವನದಲ್ಲಿರೋವರ ಜವಾಬ್ದಾರಿ ಆ ಸತ್ಯವನ್ನ ಪ್ರತಿಬಿಂಬಿಸೋದು. ಹೊಸದುರ್ಗದ ಈ ಫಲಿತಾಂಶ ನಮ್ಮ ಮಾತು ಕೇಳಿ ಅನ್ನೋ ಜನರ ಒಂದು ಸ್ಪಷ್ಟ ಸಂದೇಶ. ವ್ಯವಸ್ಥೆಯಲ್ಲಿನ ಸಮಸ್ಯೆಗಳನ್ನು ನೋಡಿದ ನಂತರ ಈಗ ನಾವು ನೇರವಾಗಿ ಜನರ ದೂರುಗಳೇನು ಅಂತ ನೋಡೋಣ. ಮತದಾರರು ನಿಜವಾಗಿ ಏನು ಕೇಳುತ್ತಿದ್ದರು? ಅವರ ಸಮಸ್ಯೆಗಳೇನು? ಕಾಳಜಿಗಳೇನು? ಪ್ರಶ್ನೆ ತುಂಬ ಸರಳ.
ಹೊಸದುರ್ಗದ ಜನರಿಗೆ ನಿಜವಾಗಿ ಬೇಕಾಗಿದ್ದೇನು, ಅವರ ದಿನನಿತ್ಯದ ಬದುಕಿನ ಅತಿ ದೊಡ್ಡ ಸಮಸ್ಯೆಗಳು ಯಾವುವು? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಮಾತ್ರ ಸರಿಯಾದ ಆಡಳಿತ ಕೊಡಲು ಸಾಧ್ಯ. ಹೊಸದುರ್ಗ ತಾಲೂಕಿನ ಮುಖ್ಯ ದೂರುಗಳನ್ನ ನೋಡಿದ್ರೆ ಎಲ್ಲದರಲ್ಲೂ ಒಂದು ಸಾಮಾನ್ಯ ಎಳೆ ಕಾಣಿಸುತ್ತೆ. ಅದು ನೀರು. ಕುಡಿಯುವ ನೀರಿಗ ತತ್ವಾರ, ಬೆಳೆ ಮತ್ತು ಮೇವಿನ ನಾಶ, ಸಾಲ ಮನ್ನಾದಲ್ಲಿ ವಿಳಂಬ. ಎಲ್ಲದರ ಮೂಲದಲ್ಲಿ ನೀರಿನ ಸಮಸ್ಯೆಯಿದೆ. ನೀರೇ ಇಲ್ಲಿ ಜೀವನಾಡಿ, ನೀರೇ ಇಲ್ಲಿನ ದೊಡ್ಡ ಬಿಕ್ಕಟ್ಟು. ಹಳ್ಳಿಗಳ ಮಟ್ಟಕ್ಕೆ ಬಂದ್ರೆ ಸಮಸ್ಯೆಗಳು ಇನ್ನೂ ಸ್ವಲ್ಪ ಬೇರೆ ಸ್ವರೂಪ ಪಡೆದುಕೊಳ್ಳುತ್ತವೆ. ಹಾಳಾದ ರಸ್ತೆಗಳು, ಸಾರಿಗೆ ಸಂಪರ್ಕ ಇಲ್ಲದಿರುವುದು, ನರೇಗಾ ಕೂಲಿ ಸರಿಯಾಗಿ ಸಿಗದೇ ಇರುವುದು ಮತ್ತು ಬೆಳೆ ಕೈಗೆ ಬರದಿದ್ದಾಗ ರೈತರಲ್ಲಿ ಉಂಟಾದ ಆಕ್ರೋಶ. ಮೂಲಭೂತ ಸೌಕರ್ಯ ಮತ್ತು ಜೀವನೋಪಾಯದ ಸಮಸ್ಯೆಗಳು ಇಲ್ಲಿ ಮುಖ್ಯವಾಗಿ ಕಾಣಿಸುತ್ತವೆ. ಇನ್ನು ಪಟ್ಟಣ ಪ್ರದೇಶಕ್ಕೆ ಬಂದ್ರೆ ಸಮಸ್ಯೆಗಳು ಬೇರೆ. ನೀರು ಕಡಿತ ಇಲ್ಲೂ ಇದೆ. ಅದರ ಜೊತೆಗೆ ನೈರ್ಮಲ್ಯದ ಕೊರತೆ, ಶಾಲೆ ಆಸ್ಪತ್ರೆಗಳ ಗುಣಮಟ್ಟದ ಬಗ್ಗೆ ಅಸಮಾಧಾನ ಮತ್ತು ಅತಿ ಮುಖ್ಯವಾಗಿ ಯುವಕರಿಗೆ ಉದ್ಯೋಗ ಮತ್ತು ಕೌಶಲ್ಯ ತರಬೇತಿ ಕೇಂದ್ರಗಳ ಕೊರತೆ ತೀವ್ರವಾಗಿ ಕಾಡುತ್ತಿದೆ. ಸರಿ, ಇಷ್ಟೆಲ್ಲಾ ಸಮಸ್ಯೆಗಳನ್ನ ಗುರುತಿಸಿದ ಮೇಲೆ ಈಗ ಪರಿಹಾರದ ಕಡೆಗೆ ನೋಡೋಣ. ಜನರ ಈ ದೂರುಗಳನ್ನೇ ಆಧಾರವಾಗಿಟ್ಕೊಂಡು ಒಂದು ಸ್ಪಷ್ಟವಾದ ಜನಕೇಂದ್ರಿತ ಆಡಳಿತದ ನೀಲನಕ್ಷೆಯನ್ನ ಹೇಗೆ ರೂಪಿಸಬಹುದು? ಜನರ ನಂಬಿಕೆಯನ್ನು ಮತ್ತೆ ಗಳಿಸಬೇಕಂದ್ರೆ 3 ಸ್ಪಷ್ಟ ಯೋಜನೆಗಳ ಮೇಲೆ ಗಮನ ಹರಿಸಬೇಕು. 1. ಪ್ರತಿ ಮನೆಗೂ 24 ಗಂಟೆ ಪೈಪ್ ನೀರು. 2. ಹಳ್ಳಿಗಳಿಗೆ ಎಲ್ಲಾ ಕಾಲಕ್ಕೂ ಬಳಕೆಯಾಗುವ ರಸ್ತೆ ಸಂಪರ್ಕ. ಮತ್ತು 3. ಸ್ಥಳೀಯ ಕೃಷಿ ಉತ್ಪನ್ನಗಳನ್ನು ಸಂಸ್ಕರಿಸಿ ಯುವಕರಿಗೆ ಕೌಶಲ್ಯ ನೀಡುವ ಒಂದು ಕೇಂದ್ರ. ನೀರು, ಸಂಪರ್ಕ, ಉದ್ಯೋಗ ಈ 3 ಸಮಸ್ಯೆಗಳಿಗೆ ನೇರ ಪರಿಹಾರ. ಇವು ಕೇವಲ ಪೊಳ್ಳು ಭರವಸೆಗಳಲ್ಲ, ಬದಲಿಗೆ ಲೆಕ್ಕಾಚಾರದ ಯೋಜನೆಗಳು. ಉದಾಹರಣೆಗೆ 75 ಕೋಟಿಯ ನೀರಿನ ಯೋಜನೆ ನೀರಿನ ಅಭಾವವನ್ನೇ ನೀಗಿಸುತ್ತೆ. 50 ಕೋಟಿಯ ರಸ್ತೆ ಯೋಜನೆ ರೈತರ ಆದಾಯವನ್ನ ಹೆಚ್ಚಿಸುತ್ತೆ. ಮತ್ತು 40 ಕೋಟಿಯ ಉದ್ಯೋಗ ಕೇಂದ್ರ ಸುಮಾರು 500 ಯುವಕರಿಗೆ ಸ್ಥಳೀಯವಾಗಿಯೇ ಕೆಲಸ ಕೊಟ್ಟು ವಲಸೆ ಹೋಗೋದನ್ನ ತಡೆಯುತ್ತೆ. ಇದುವೇ ದತ್ತಾಂಶ ಆಧಾರಿತ ಆಡಳಿತದ ಶಕ್ತಿ. ಆದ್ರೆ ಈ ಯೋಜನೆಗಳನ್ನ ಜನರ ಹತ್ತಿರ ಕೊಂಡೊಯ್ಯುವಾಗ ನಾವು ಬಳಸುವ ವಿಧಾನ ಕೂಡ ಅಷ್ಟೇ ಮುಖ್ಯ. ಆಧುನಿಕ ಸಂವಹನ ತಂತ್ರಜ್ಞಾನವನ್ನ ಬಳಸಬೇಕು, ನಿಜ. ಆದ್ರೆ ಅದನ್ನ ಜನರ ಖಾಸಗಿತನ ಮತ್ತು ಅವರ ಒಪ್ಪಿಗೆಯನ್ನ ಗೌರವಿಸಿ ಮಾಡಬೇಕು. ಜನರನ್ನ ಸಂಪರ್ಕಿಸುವುದು ಕೇವಲ ಮತ ಸೆಳಿಲಿಕ್ಕಲ್ಲ, ಅವರಿಗೆ ಸೇವೆ ಸಲ್ಲಿಸ್ಲಿಕ್ಕಾಗಿ. ಭಾರತದ ದತ್ತಾಂಶ ಸಂರಕ್ಷಣಾ ಕಾನೂನುಗಳು ಕೂಡ ಇದೇ ಮೌಲ್ಯವನ್ನ ಎತ್ತಿಹಿಡಿಯುತ್ತವೆ. ನಾವೀಗ ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತದಲ್ಲಿದ್ದೇವೆ. ಇಲ್ಲಿ ನಾವು ಚರ್ಚಿಸಿದ್ದು ಕೇವಲ ಒಂದು ಚುನಾವಣೆಯ ಗೆಲುವು ಸೋಲಿನ ಬಗ್ಗೆ ಅಲ್ಲ, ಬದಲಾಗಿ ದೀರ್ಘಕಾಲಕ್ಕೆ ಜನರ ನಂಬಿಕೆಯನ್ನ ಗಳಿಸುವ ಒಂದು ಆಡಳಿತವನ್ನ ಹೇಗೆ ಕಟ್ಟಬಹುದು ಅನ್ನೋದ್ರ ಬಗ್ಗೆ. ಆ ವಿಶ್ವಾಸದ ಹಾದಿ ಯಾವುದು? ವಿಶ್ವಾಸದ ಹಾದಿ ಅಂದ್ರೆ ಜನರ ಮಾತನ್ನ ಕೇಳೋದು, ದತ್ತಾಂಶದ ಮೂಲಕ ಪರಿಹಾರ ಕಂಡುಹಿಡಿಯೋದು ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡೋದು. ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ mgr@blueprintstrategies.ai ಅಥವಾ 08042041602ಗೆ ಕರೆ ಮಾಡಿ. ನಮ್ಮ ಧ್ಯೇಯ ರಾಜಕೀಯವನ್ನು ಮೀರಿದ ಉದ್ದೇಶ.